ಪದಾರ್ಥಗಳಿಂದ ನಿಮ್ಮ ಜೀವನವೇ ಬದಲಾಗುತ್ತೆ ಅಂದ್ರೆ ನಂಬ್ತೀರಾ? ಖಂಡಿತವಾಗ್ಲು. ನಾನು ಇವತ್ತು ತಿಳಿಸ್ಕೊಡ್ತಕ್ಕಂತಹ ಈ ಒಂದು 5 ಪದಾರ್ಥಗಳನ್ನ ನಿಮ್ಮ ನಿತ್ಯದ ಆಹಾರ ಪದ್ಧತಿಯಲ್ಲಿ ನೀವು ಬಳಸೋದ್ರಿಂದ ನಿಮ್ಮ ಆರೋಗ್ಯ ಅನ್ನೋದು ದುಪ್ಪಟ್ಟಾಗುತ್ತೆ. ಅಂತಹ ನಮ್ಮ ಕಿಚನ್ ಫಾರ್ಮಸಿಯ 5 ಬೆಸ್ಟ್ ಮೆಡಿಸಿನ್ಸ್ ಅಂದ್ರೆ ತಪ್ಪಾಗಲ್ಲ. ಅಂತಹ ಒಂದು ಬೆಸ್ಟ್ ಮೆಡಿಸಿನ್ಸ್ ಯಾವುದು ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ, ನೋಡೋಣ ಬನ್ನಿ. ಮೊದಲನೇದಾಗಿ ಅರಿಶಿನ. ಅರಿಶಿಣದಲ್ಲಿ ಆಂಟಿ ಇನ್ಫ್ಲಮೇಟರಿ ಆಗಿ ಮತ್ತೆ ಆಂಟಿ ಆಕ್ಸಿಡೆಂಟ್ ಆಗಿ ನಮ್ಮ ದೇಹಕ್ಕೆ ಇದು ಕೆಲಸ ಮಾಡುತ್ತೆ. ಹಿರಿಯರು ಯಾರಾದ್ರೂ ಬಿದ್ದು ಏಟಾದಾಗ ಮೊದಲನೇದಾಗಿ ಆ ಗಾಯಕ್ಕೆ ಅರಿಶಿಣವನ್ನ ಬಳಸ್ತಾ ಇದ್ರು. ಇದರಿಂದ ಗಾಯ ಅನ್ನೋದು ಜಾಸ್ತಿ ಇನ್ಫೆಕ್ಷನ್ ಆಗಂತಹ ಚಾನ್ಸಸ್ ಕೂಡ ಕಡಿಮೆ ಇರೋದು, ಬೇಗ ಗಾಯ ಕೂಡ ವಾಸಿ ಆಗೋದು. ಈಗಲೂ ಕೂಡ ಇದು ವಾಡಿಕೆಯಲ್ಲಿ ಇದೆ ಅಂತ ಹೇಳ್ಬೋದು. ಈಗಲೂ ಯಾರಾದ್ರೂ ಬಿದ್ರೆ ಮೊದಲು ಅರಿಶಿಣವನ್ನ ಹಚ್ಚಿ ನಂತರ ಹಾಸ್ಪಿಟಲ್ಗೆ ಬರ್ತಕ್ಕಂಥದ್ದು ಜಾಸ್ತಿ ರೂಢಿ ಇದೆ. ಎರಡನೇದಾಗಿ ಶುಂಠಿ. ಈ ಒಂದು ಶುಂಠಿಯನ್ನು ನಾವು ರೆಗ್ಯುಲರ್ ನಮ್ಮ ಆಹಾರ ಪದ್ಧತಿಯಲ್ಲಿ ಬಳಸೋದ್ರಿಂದ ನಮ್ಮ ದೇಹದ ಜೀರ್ಣಕ್ರಿಯೆ ಅನ್ನೋದು ತುಂಬಾನೇ ಚೆನ್ನಾಗಾಗುತ್ತೆ. ನಂತರ ವಾಮಿಟಿಂಗ್ ಸೆನ್ಸೇಷನ್ ಅನ್ನೋದು ಏನಿರುತ್ತೆ ಇದು ಕೂಡ ಕಂಟ್ರೋಲ್ ಆಗೋದಕ್ಕೆ ಸಹಾಯವನ್ನ ಮಾಡುತ್ತೆ. ನಾವು ಒಂದು ಶುಂಠಿಯನ್ನ ನಾವು ಚಹಾನ ಮಾಡ್ತೀವಲ್ಲ ಅದ್ರ ಜೊತೆಯಲ್ಲಿ ಬಳಸ್ಬೋದು. ಮತ್ತೆ ಶುಂಠಿ ಕಷಾಯವನ್ನ ಮಾಡಿ ಕೂಡ ನಾವು ಬಳಸೋದ್ರಿಂದ ಈ ಒಂದು ಶುಂಠಿಯ ಬೆನಿಫಿಟ್ ನಮಗೆ ಸಿಗುತ್ತೆ. ಇದರ ಬೆನಿಫಿಟ್ ಸಿಗುತ್ತೆ ಅಂತೇಳಿ ತುಂಬಾ ಬಳಸೋದು ತಪ್ಪಾಗುತ್ತೆ. ನಾವು ವಾರಕ್ಕೆ 2 ರಿಂದ 3 ಬಾರಿ ಬಳಸಿದ್ರೆ ಸಾಕಾಗುತ್ತೆ. ನಂತರ ಮೂರನೇದಾಗಿ ಬೆಳ್ಳುಳ್ಳಿ. ಈ ಒಂದು ಬೆಳ್ಳುಳ್ಳಿಯನ್ನ ನಮ್ಮ ನಿತ್ಯದ ಆಹಾರದಲ್ಲಿ ಬಳಸೋದ್ರಿಂದ ನಮ್ಮ ದೇಹಕ್ಕೆ ತುಂಬಾನೇ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅಂದ್ರೆ ತಪ್ಪಾಗ್ಲಾರ್ದು. ಇದರಿಂದ ನಮ್ಮ ದೇಹದ ಕೊಲೆಸ್ಟ್ರಾಲ್ ಅಂಶವನ್ನು ನಾವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾನೇ ಸಹಾಯಕವಾಗಿದೆ. ಇದನ್ನ ಕೆಲವೊಂದಿಷ್ಟು ಜನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕೆಚ್ಚಿ 3 ರಿಂದ 4 ತಿನ್ನೋದನ್ನ ರೂಢಿ ಮಾಡ್ಕೊಂಡಿರ್ತಾರೆ. ಇದರಿಂದನೂ ಕೂಡ ತುಂಬಾನೇ ಬೆನಿಫಿಟ್ ಸಿಗುತ್ತೆ ನಮ್ಗೆ. ನಂತರ ತುಳಸಿ. ಈ ಒಂದು ತುಳಸಿಯನ್ನ ನಾವು ದೇವರ ಒಂದು ಪ್ರತಿರೂಪವಾಗಿ ನಾವು ಪೂಜೆಯನ್ನ ಮಾಡ್ಕೊಂಡ್ ಬಂದಿದ್ದೇವೆ. ಮತ್ತೆ ಇದು ದೇವರ ಪ್ರತಿರೂಪ ಅಲ್ಲದೇನೂ ಕೂಡ ನಮ್ಮ ಆರೋಗ್ಯ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದನ್ನ ನಾವು ರೆಗ್ಯುಲರ್ ಆಗಿ ಅಂದ್ರೆ ವಾರದಲ್ಲಿ 3-4 ಬಾರಿ ಬಳಸೋದ್ರಿಂದ ಕೆಮ್ಮು ಶೀತ ಅನ್ನೋದು ಕೂಡ ಕಡಿಮೆ ಆಗುತ್ತೆ. ಇದರಿಂದ ನಮ್ಮ ಇಮ್ಯುನಿಟಿ ಅನ್ನೋದು ಬೂಸ್ಟ್ ಆಗೋದಕ್ಕೆ ಸಹಾಯ ಆಗುತ್ತೆ. ಯಾರಾದ್ರೂ ಸೋಲು ಸುಸ್ತು ಇದೆ ಇದನ್ನ ನೀರಿನ ಜೊತೆ ಹಾಕೊಂಡು ಕುಡಿಯೋದ್ರಿಂದ ನಮಗೆ ಇನ್ಸ್ಟೆಂಟ್ ಎನರ್ಜಿ ಅನ್ನೋದು ಕೂಡ ಸಿಗುತ್ತೆ. ಇದನ್ನ ನಾವು ರೆಗ್ಯುಲರ್ ಆಗಿ ಇದನ್ನ ಬಳಸೋದು ತುಂಬಾನೇ ಅನುಕೂಲ ಆಗಿದೆ. ನಂತರ ಜೀರಿಗೆ. ಈ ಒಂದು ಜೀರಿಗೆಯನ್ನ ನಾವು ರೆಗ್ಯುಲರ್ ಆಗಿ ಬಳಸೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಅನ್ನೋದು ತುಂಬಾನೇ ಕಡಿಮೆ ಆಗುತ್ತೆ. ಮತ್ತೆ ಯಾರಾದ್ರೂ ತೂಕ ಕಡಿಮೆ ಮಾಡ್ಕೋಬೇಕು ಅನ್ನೋರು ಏನಾದ್ರು ಇದ್ರೆ ಈ ಒಂದು ಜೀರಿಗೆನ ನಾವು ರೆಗ್ಯುಲರ್ ಆಗಿ ಫಾಲೋ ಮಾಡೋದ್ರಿಂದ ನಮ್ಮ ಫ್ಯಾಟ್ ಬರ್ನ್ ಆಗೋದಕ್ಕೆ ತುಂಬಾನೇ ಅನುಕೂಲ ಇದೆ. ಮತ್ತೆ ಈ ಒಂದು ಜೀರಿಗೆನ ನಾವು ರಾತ್ರಿ ಒಂದು ಲೋಟದಲ್ಲಿ ನೆನೆ ಹಾಕಿ ಬೆಳಗ್ಗೆ ನಾವು ಇದನ್ನ ಬಳಸೋದ್ರಿಂದ ಆ ಒಂದು ನೀರನ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾವು ಕುಡಿಯೋದ್ರಿಂದ ನಮಗೆ ಇದರ ಒಂದು ಜೀರಿಗೆಯ ಬೆನಿಫಿಟ್ ಸಿಗುತ್ತೆ. ಅಥವಾ ಬೆಳಗ್ಗೆ ಒಂದು ಬಿಸಿ ನೀರಿನಲ್ಲಿ 1 ಚಮಚ ಜೀರಿಗೆಯನ್ನ ಹಾಕಿ ಸ್ವಲ್ಪ ಮೆಣಸನ್ನ ಹಾಕಿ ಕುದಿಸಿ ನಾವು ಇದನ್ನ ಕುಡಿಯೋದ್ರಿಂದನೂ ಕೂಡ ಇದರ ಬೆನಿಫಿಟ್ ನಮಗೆ ಸಿಗುತ್ತೆ. ನಂತರ ನಮ್ಮ ಹಿರಿಯರು ಹೇಳ್ತಾರೆ, ನಮ್ಗೆ ಏನಾದ್ರು ಅತಿಯಾಗಿ ಹೊಟ್ಟೆ ತುಂಬಿದಂತಹ ಆಗ್ತಾ ಇರತಕ್ಕಂಥದ್ದು ಮತ್ತೆ ಗ್ಯಾಸ್ಟ್ರಿಕ್ ಏನಾದ್ರು ಜಾಸ್ತಿ ಆಗಿದ್ರೆ ರಾತ್ರಿ ಊಟದ ನಂತರ 1 ಚಮಚವನ್ನ ಜೀರಿಗೆನ ಚೆನ್ನಾಗಿ ಅಗದು ತಿನ್ನೋದ್ರಿಂದ ನಮಗೆ ಒಂದು ಗ್ಯಾಸ್ಟ್ರಿಕ್ ಅನ್ನೋದು ಕಡಿಮೆ ಆಗುತ್ತೆ ಅಂತ ಹೇಳಿ. ನಿಮ್ಗೆ ಏನಾದ್ರು ಆ ಥರ ಪ್ರಾಬ್ಲಮ್ ಇದೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದರಲ್ಲಿ ತುಂಬಾನೇ ಬೆಸ್ಟ್ ರಿಸಲ್ಟ್ ಅನ್ನೋದು ಸಿಗುತ್ತೆ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ. ನಮ್ಮ ಅಡಿಗೆ ಮನೆಯಲ್ಲಿ ಇರ್ತಕ್ಕಂತಹ ಪದಾರ್ಥಗಳನ್ನ ನಾವು ರೆಗ್ಯುಲರ್ ಆಗಿ ಫಾಲೋ ಮಾಡೋದ್ರಿಂದ ನಾವು ಅನೇಕ ರೋಗಗಳಿಂದ ನಾವು ದೂರ ಇರಬಹುದು. ಇಂತಹ ಹೆಲ್ತ್ ಬೆನಿಫಿಟ್ಸ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಧನ್ಯವಾದಗಳು.